ಅಣ್ಣ, ನೀವು ಜಯನಗರಕ್ಕೆ ಬರ್ತೀರಾ? ಸರಿ. ಇಲ್ಲಿ ಕೇಳು, ಇದು ನಿನಗೆ ಕೊಡೋಕ್ ಮರ್ತಿದ್ದೆ. ಇದು ತಗೋ, ಇದ್ರಲ್ಲಿ 10,000 ಇದೆ. ಮೊದಲನೇ ಬಾರಿ ಒಬ್ಬ ಹುಡುಗಿ ಮನೆಗೆ ಹೋಗ್ತಿದ್ದಾನೆ ಅಂದ್ರೆ ಏನಾದ್ರೂ ಕೊಡ್ಬೇಕು ಅಲ್ವಾ? ಅದಕ್ಕೆ ಹುಷಾರಾಗಿಟ್ಕೋ. ಇಲ್ಲಿ ಕೇಳು, ಇವತ್ತು ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೀಯಾ. ನಾನು ಹೇಳಿದ್ದು ನೆನ್ಪಿದೆ ಅಲ್ವಾ? ಹೌದು, ನನಗೆ ನೆನಪಿದೆ. ನನ್ನ ಹೆಸರು ಇಶಾನ್ ಅವಸ್ಥಿ. ನನ್ನ ತಂದೆ ಡೆಲ್ಲಿಲಿ ಒಬ್ಬ ಫೇಮಸ್ ಬಿಸ್ನೆಸ್ ಮ್ಯಾನ್. ನಮ್ಮದು ಟೆಕ್ಸ್ಟೈಲ್ ಅಲ್ಲಿ ಬಿಸ್ನೆಸ್ ಇದೆ. ಆದ್ರೆ ನಾನು ನನ್ನ ಕಾಲ್ ಮೇಲೆ ನಿಲ್ಬೇಕು ಅಂತ ವರ್ಕ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ವರ್ಷಕ್ಕೆ 7 ಲಕ್ಷ ಸಂಪಾದನೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಒಳಗೆ ಬನ್ನಿ, ಕೂತ್ಕೊಳ್ಳಿ. ಆಶಾ ಥ್ಯಾಂಕ್ ಯು ಸೋ ಮಚ್. ಒಂದ್ ನಿಮಿಷ, ನೀನು ಇಷ್ಟು ಖುಷಿಯಾಗಿದ್ಯಾ? ನಿಜ ಹೇಳು, ಏನಾಯ್ತು? ನಿಜ ಹೇಳು ಏನಾಯ್ತು? ನನ್ನ ಮುಟ್ಟಾಳ ಮಗಳು ಬೆಳೆದು ಬಿಟ್ಟಿದ್ದಾಳೆ. ಸೀರಿಯಸ್ಲಿ? ಏನಾಯ್ತು ಹೇಳು. ಬೆಳಗ್ಗೆ ನಾನು ಕಾಲ್ ಮಾಡಿದಾಗ ಅವಳು ಏನು ಹೇಳಿಲ್ಲ. ಆಮೇಲೆ ಫೋನ್ ಮಾಡಿ ನನ್ ಬರ್ಡೇಗೆ ಯಾರನ್ನೋ ಕರ್ಕೊಂಡ್ ಬರ್ತಿದ್ದೀನಿ ಅಂತ ಹೇಳಿದ್ಲು. ನಿಜನಾ? ಹ್ಯಾಪಿ ಬರ್ಡೇ ಆಶಾಮ. ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್ ಯು. ನೀವು 100 ವರ್ಷ ಬದುಕಿ ಆಶಾಮ. ಥ್ಯಾಂಕ್ ಯು. ಕೊಡ ಇಲ್ಲಿ, ಇದು ನಿಮ್ಮ ಗಿಫ್ಟ್. ಓ ಥ್ಯಾಂಕ್ ಯು. 50,000 ಇದೆ. 50,000? ಇದು ತುಂಬಾ ಜಾಸ್ತಿ ಆಯ್ತು. ಇದು ನಾನು ಹೇಗ್ ತಗೊಳ್ಳಿ? ಮತ್ತು 1 ರೂಪಾಯಿ ಸಹ. ಓ ಧನ್ಯವಾದಗಳು. ಅಯ್ಯೋ ಆಶಾಮ, ನನ್ನದೆಲ್ಲ ನಿಮ್ದೇ ಅಂದ್ಮೇಲೆ ಇದ್ರಲ್ಲಿ ಏನಿದೆ? ಓ ಅದ್ ಸರಿ ಆಶಾಮ, ಅದನ್ನೆಲ್ಲ ಬಿಟ್ಬಿಡಿ, ಚಿಕ್ಕ ವಿಷಯಗಳು. ಜಿಯಾ ಎಲ್ಲಿದ್ದಾಳೆ? ಎಲ್ಲೂ ಕಾಣಿಸ್ತಾ ಇಲ್ವಲ್ಲ? ಅವಳು ಬರ್ತಾ ಇದ್ದಾಳೆ ಆನ್ ದ ವೇ. ಅವಳು ಯಾರನ್ನ ಕರ್ಕೊಂಡ್ ಬರ್ತಿದ್ದಾಳೆ. ಬಹುಶಃ ಬಾಯ್ ಫ್ರೆಂಡ್ ಇರ್ಬೋ. ಫ್ರೆಂಡ್, ಯಾರೋ ಫ್ರೆಂಡ್ ಜೊತೆ ಬರ್ತಿದ್ದಾಳೆ. ಗೊತ್ತಿಲ್ಲ ಯಾರ ಜೊತೆ ಬರ್ತಿದ್ದಾಳೆ ಅಂತ. ಓಕೆ ಮಗ್ನೆ, ಅಲ್ಲಿ ಹೋಗು. ನಿನಗಾಗಿ ದೊಡ್ಡ ಬೂಂದಿ ಲಾಡು ಇಟ್ಟಿದ್ದೀನಿ. ನಿನ್ ಫೇವರೆಟ್ ಅಂತ ನಿನಗೆ ಸ್ಪೆಷಲ್ ಆಗಿ ಮಾಡ್ಸಿದೀನಿ. ಹೋಗು. ಹೋಗು. ಏನ್ ಯಾಮಿನಿ ನೀನು? ಸೋ ಸಾರಿ. ಹಾಯ್ ಅಮ್ಮ. ಹೇ ಜಿಯಾ, ನನ್ನ ಮುದ್ದು ಜಿಯಾ. ಹ್ಯಾಪಿ ಬರ್ತ್ಡೇ ಅಮ್ಮ. ಧನ್ಯವಾದಗಳು. ಇಶಾನ್. ಹಲೋ. ಹೆಲೋ ಆಂಟಿ. ವಾವ್, ನೈಸ್ ಮಸಲ್ಸ್. ಡೈಲಿ ಜಿಮ್ಮಿಗೆ ಹೋಗ್ತೀಯಾ ಅನ್ಸುತ್ತೆ. ಕಂಟ್ರೋಲ್ ಯೋರ್ ಸೆಲ್ಫ್. ನಿನ್ನ ಮಗನ ವಯಸ್ಸಿನವನು. ನಾನ್ ಖುಷಿಯಾಗಿರೋದನ್ನ ನೀನ್ ನೋಡಕ್ಕಾಗಲ್ಲ ಅಲ್ವಾ? ಅದಕ್ಕೆ ಈ ರೀತಿ ಹೇಳ್ತಿದ್ಯಾ. ಹೇಳು ಮಗ, ಏನ್ ಕೆಲಸ ಮಾಡ್ತೀಯಾ? ಆಕ್ಚುಲಿ ಆಂಟಿ, ನನ್ನ ತಂದೆ ಡೆಲ್ಲಿಲಿ ಒಬ್ಬ ಫೇಮಸ್ ಬಿಸ್ನೆಸ್ ಮ್ಯಾನ್. ಓ. ಆದ್ರೆ ನಾನು ನನ್ನದೇ ಕಾಲಿನ ಮೇಲೆ ನಿಲ್ಬೇಕು ಅಂತ ಇದ್ದೀನಿ. ಅದಕ್ಕೆ ಒಂದು ಚಿಕ್ಕ ಇಂಪೋರ್ಟ್ ಎಕ್ಸ್ಪೋರ್ಟ್ ಸ್ಟಾರ್ಟ್ಅಪ್ ನಡೆಸ್ತಾ ಇದ್ದೀನಿ. ಅದರಿಂದ ನಾನು ವರ್ಷಕ್ಕೆ ಸುಮಾರು 7 ಲಕ್ಷ ಸಂಪಾದನೆ ಮಾಡ್ತೀನಿ. ಹೇಳ್ಬೇಕು ಅಂದ್ರೆ ನಾನೇ ಒಬ್ನೇ ಮಗ. ನಮ್ಮ ಅಮ್ಮ ಅಂತೂ ದಿನಾ ರಾತ್ರಿ ಶಾಪಿಂಗ್ ಮಾಡ್ತಾ ಇರ್ತಾರೆ. ಹಾ, ಅಮ್ಮ ಹಗಲು ರಾತ್ರಿ ಶಾಪಿಂಗ್ ಮಾಡ್ತಾರೆ ಅಂದ್ರೆ ನೀನು ಶ್ರೀಮಂತರ ಮಗನೇ ಇರ್ಬೇಕು. ನಿಮ್ಮಮ್ಮ ಎಷ್ಟು ಲಕ್ಕಿ ಇದಾರೆ ಅಲ್ವಾ? ಶಾಪಿಂಗ್ ಅಂಡ್ ಆಲ್ ಹಗಲು ರಾತ್ರಿ. ವಾ ವಾ ವಾ. ಇದು ನಿಮಗಾಗಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ಡೇ. ಇದ್ರ ಅವಶ್ಯಕತೆ ಏನಿತ್ತು? ನೀನು ಬಂದಿದ್ದೆ ನನಗೊಂದು ಗಿಫ್ಟ್ ತರ ಇತ್ತು. ಏ ಜಯರಾಜ್, ಬಾಪ ಇಲ್ಲಿ. ಈ ಜಯರಾಜ್ ಇದಾನಲ್ಲ, ಅವನು ನಮ್ಮ MLA ಅವರ ಕಿರಿ ಮಗ. ತುಂಬಾ ದೊಡ್ಡ ಮನೆತನ. ಅವರು ತುಂಬಾ ಶ್ರೀಮಂತರು. ಅವನು ನನ್ನ ಬರ್ಡೇಗೆ ಅಂತ 50,000ದ 1 ರೂಪಾಯಿ ಗಿಫ್ಟ್ ಮಾಡಿದಾನೆ. ಜಿಯಾ, ಜಿಯಾ, ಬಾಯ್ ತೆಗಿ. ಇದು ನಮ್ಮ ಮದುವೆಯ ಲಡ್ಡು. ಮದುವೆ ಲಡ್ಡುನಾ? ನೋಡಿ ಅಮ್ಮ, ಹಾಗೇನೂ ಇಲ್ಲ. ನೋಡಿ ಅಮ್ಮ, ನನ್ನ ಬಳಿ 3 ಕಾರ್ ಇದೆ. ಒಂದು ನನ್ನಪ್ಪ ಕೆಲ್ಸಕ್ಕೆ ತಗೊಂಡೋಗಿದ್ದಾರೆ, ಇನ್ನೊಂದು ಅಮ್ಮ ಪಾರ್ಲರ್ಗೆ ತಗೊಂಡೋಗಿದ್ದಾರೆ, ಮತ್ತೊಂದು ನನ್ನ ಕಾರ್ನ ನನ್ನ ತಂಗಿ ಯಾವುದೋ ಪಾರ್ಟಿಗೆ ತಗೊಂಡೋಗಿದ್ದಾಳೆ. ಒಂದ್ ನಿಮಿಷ. ಸುಳ್ಳು ಹೇಳಬೇಕು, ಆದ್ರೆ ಇಷ್ಟೊಂದು ಸುಳ್ಳು ಹೇಳಬಾರ್ದು. ಅವನು ಅವಾಗ್ಲೇ ಅವ್ನು ಪರಿಚಯ ಮಾಡುವಾಗ ಅವನು ಒಬ್ನೇ ಮಗ ಅಂತ ಹೇಳ್ದ ಅಲ್ವಾ?
ಈಗ ಈ ತಂಗಿ ಎಲ್ಲಿಂದ ಬಂದಳು? ಹೌದು ಮತ್ತೆ ನಿಜಾನೇ ಹೇಳ್ತಾ ಇದ್ದಾನೆ. ಅವನು ಅವ್ರ ಮನೆಗೆ ಒಬ್ನೇ ಮಗ, ತಂಗಿ ಇದ್ದಾಳೆ ಅಷ್ಟೇ. ಆಶಮ್ಮ, ಈ ಇಬ್ರು ಸೇರಿ ನಿಮ್ಗೆ ಸುಳ್ಳು ಹೇಳ್ತಾ ಇದಾರೆ, ನಿಮ್ಮನ್ನ ಮೂರ್ಖರಾಗಿ ಮಾಡ್ತಾ ಇದಾರೆ. ಮುಂದೇನಾಯ್ತು ಅಂತ ತಿಳ್ಕೊಬೇಕಾ? ಈಗಲೇ ಪಾಕೆಟ್ FM ಆಪ್ ಡೌನ್ಲೋಡ್ ಮಾಡಿ ಮತ್ತು ಇಂಥ ಕಥೆಗಳನ್ನ ಕೇಳಿ. ಡೌನ್ಲೋಡ್ ಮಾಡಲು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗಿದೆ.